ಸುಮಾರು ವರ್ಷದ ನಂತರ ಈ ಕೆಲಸ ಮಾಡ್ತಾ ಇದೀನಿ ನಾನು. ಹ್ಯಾಪಿ ಸಂಕ್ರಾಂತಿ. ಶಾಲ ಸಾ ನಮ್ಮ ಮಹೇಶ ಕ್ಯಾರೆಟ್ನೇ ಹೆಂಗ್ ಕಟ್ ಮಾಡೋ ಚಿಕನ್ ಫಿಶ್ ಅನ್ಕೊಂಬಿಟ್ಟ. ಇವಾಗ ಯೂಟ್ಯೂಬ್ ನೋಡಿ 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 ಯಾವ ಚೆಫ್ಗೂ ಕಡಿಮೆ ಇಲ್ಲ ನಮ್ಮ ಮಾಮ ಗೊತ್ತಾ. ಒಳ್ಳೆ ಮಾತಾಡು. ಫಸ್ಟ್ ಎತ್ತಿದ್ಯಾರು ಫಸ್ಟ್ ಎತ್ತಿದ್ಯಾರು ಉದಾಹರಣೆ ಕೊಟ್ಟೆ. ಅವನು ಪಾಪ ನಿನ್ ಮಗ ಅಲ್ಲ, ನೀನ್ ಬಿಟ್ಕೊಡ್ಬಾರ್ದು ಅಂತ. Hello beautiful people, welcome back to my YouTube channel with Ram Krishna YouTube channel. ಸೊ ನೋಡಿ ನಮ್ಮ ಅತ್ತೆ ಸಂಕ್ರಾಂತಿ ಹಬ್ಬದ ಡೆಕೋರೇಷನ್ ನನಗೆ ಮೊದಲೇ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ನೀನು ವ್ಲಾಗ್ ಮಾಡ್ತೀಯ ಅಂದರೆ ನಮ್ಮ ಮನೆ ಇಂಚ್ ಡೆಕೋರೇಷನ್ ತೋರಿಸ್ಬೇಕಂತ, ಪೂಜೆ ತೋರಿಸ್ಬೇಕಂತೆ, ಹೂವು ತೋರಿಸ್ಬೇಕಂತೆ, ಎಲ್ಲದಕ್ಕೂ ಅಟೆಂಡೆನ್ಸ್ ಹಾಕ್ಬಿಡು. ನಾವು 1 2 3 4 ಓಕೆ ರಂಗೋಲಿ ಆಯಿತು. ಈಗ ನೆಕ್ಸ್ಟ್ ಏನು ತೋರಿಸ್ಬೇಕತ್ತೆ? ನೀನು ಹೇಳಿದ್ನೇ ತೋರಿಸ್ತೀನಿ, ಹೇಳು. ಇದು ಯಾಕೆ ಹೊಸ ಡೈಲಾಗ್ ಹೊಡಿತೀಯ? ಅವಾಗ ಏನು ಕೊಟ್ಟೆ ಅದನ್ನ ಹೇಳು. ನಾನು 4 ರಂಗೋಲಿ ತೋರಿಸ್ದೆ. ಓ ಅದನ್ನ ತೋರಿಸ್ಬೇಕಾ? ಎಲ್ಲಿದೆ ಹೇಳೋದು? ನೀನು ಏನು ಹೇಳ್ತೀಯ ಅದು ನಾನು ತೋರಿಸ್ತೀನಿ. ಅದೇ ಹೊಸ್ತು ಮೇಲೆ 4 ಗೀಟಕ್ಕೆ ಅಲ್ಲೊಂದು 4 ಗೀಟ ಏನು ತೋರಿಸ್ತೀವಿ. ನಾನು ಲೆಕ್ಕ ಕೊಡ್ತಾ ಇದ್ದೀನಿ. ಮತ್ತೇನೆ ಹೇಳಿ ಇದನ್ನ ಮಾಡ್ಬೇಕು, ನಮ್ಮ ಮನೇಲಿ ವ್ಲಾಗ್ ಮಾಡ್ತೀಯ ಅಂದ್ರೆ ಅಂತ ಕಂಡೀಷನ್ ಹಾಕೋರೆ. ಹೌದು, ಅದಕ್ಕೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಿಲ್ಲ, ನಿಮ್ ದೇವ್ರು. ನಮ್ಗೆಲ್ಲ ಎಲ್ಲ ದೇವ್ರು, ನಿಮ್ ದೇವ್ರು. ಇದು ಪೇಂಟೆಡ್ ರಂಗೋಲಿ. ಏನ್ ಹೊಸ್ಲು ಮೇಲೆ ಇರೋದು? ಈ ಹೊಸ್ಲು ಮೇಲೆ ಇರೋದು? ಇಲ್ಲ ನಾನು ನಿನ್ ಕಂಡೀಷನ್ ಫಾಲೋ ಮಾಡ್ತೀನಿ ನಾನು. ಇದು ಗೈಸ್ ನೋಡಿ, ಇದು ಪೇಂಟೆಡ್, ಯಾರ ಮನೇಲೂ ಇರಲ್ಲ ಪೇಂಟೆಡ್ ರಂಗೋಲಿ. ಇದು ಅಜೀಬ್ ಅಲ್ಲ, ನಿನ್ ಕಂಡೀಷನ್ಸ್ ಫಾಲೋ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ವಿನಾಯಕನ್ ರಂಗೋಲಿ. ಇದು ದೀಪ ಅಂತಾರೆ, ಇದು ದೇವ್ರ ಮನೆ ಅಂತೆ ಅಂದ್ರೆ ನೀನ್ ಹೇಳ್ಕೊಟ್ಟ ಸ್ಕ್ರಿಪ್ಟ್ ಪ್ರಕಾರ ನಾನು ಫಾಲೋ ಆಗ್ತಾ ಇದ್ದೀನಿ. ಇದು ದೇವ್ರ ಮನೆ ನೋಡಿ, ಕಬ್ಬಿಶ್ ಇಷ್ಟು ಉದ್ದ ಹಾಕ್ಬಿಟ್ಟವ್ರೆ. ಎಲ್ಲ ಪೊಂಗಲ್, ನಮ್ಮ ಮನೇಲಿ ಒಬ್ಬಟ್ಟು, ಇವ್ರ ಮನೇಲಿ ಪೊಂಗಲ್ ಸ್ಪೆಷಲ್. ನೆಕ್ಸ್ಟ್ ಲೈವ್ ಕವರೇಜ್. ನೆಕ್ಸ್ಟ್ ಏನು ಕವರ್ ಮಾಡಲಿ? ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಪೊಂಗಲ್ ಕಾಣಿಸ್ಬೇಕು ಅಂತ ಹೊಸ್ದಾಗಿ ಹಾಕೊಂಡ್ಬಂದಾರೆ. ಅದು ನನಗೆ ಕೊಡೋ ಥರ ಸ್ವಲ್ಪ ಅಂತ. ನೀನ್ ಹಾಕಿದ್ರೆ ಹಾಕಲ್ಲ ಅಂತ ನಾನೇ ಹಾಕೊಂಡ್ತೀನಿ. ಏನ್ ನೀನ್ ಹಾಕೊಂಡ? ಸುಳ್ಳು ಹೇಳ್ಬೇಡ ನೀನು ಒಂದು ಕೈಯಲ್ಲಿ ಹಾಕೊಂಡ್ಬಿಡ್ತೀನಿ ನೀನು. ಖತರ್ನಾಕ್ ನೀನು. ತೋರ್ಸ್ ಕೈ ಚೆನ್ನಾಗ್ ಬಂದಿದೆ. ನಾನ್ ಹಾಕಿರ್ಲಿಲ್ಲ ಅವತ್ತು. ಹೆಂಗಿತ್ತೇಳೋ? ಸೈಕ್ ಆಗಿತ್ತು. ಇದು ಇನ್ನೂ ಚೆನ್ನಾಗ್ ಬಂದಿತ್ತು. ಬೆಳಿಗ್ಗೆ ತೊಳೆದು ಎಲ್ಲ ಹೊಂಟೋಯ್ತು. ಕಸ್ ಅಂದ್ಬಿಟ್ಟು ಹೊಂಟೋಯ್ತು. ಬೆಳಿಗ್ಗೆಯಿಂದ ಬಟ್ಟೆ ಮಿಷಿನ್ ಹಾಕಿ ತಗೋ ಅಲ್ಲಿಡು. ತಿನ್ನು ಮ್ಯಾಕು ಅಂದ್ಬಿಟ್ಟು. ಹೆಂಗಿದೆ ಅತ್ತೆ ಪೊಂಗಲ್? ಯಾವಾಗೂ ಇದೇ ಪೋಸ್. ನಾನು ಪ್ರತಿ ಬ್ಲಾಗಲ್ಲಿ ನೋಡೋ ಇದೇ ಸೀಟಲ್ಲಿ ಇರ್ತಾನೆ, ಇದೇ ಪೋಸಲ್ಲಿ ಮಾತಾಡ್ತಾನೆ. ಏನ್ ಮಾಡೋದಪ್ಪ, ನಮ್ ಕೆಲ್ಸ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಅಲ್ಲಿ ನಿಮ್ಮ ಮಮ್ಮಿ ಕಾಯಕ ಮಾಡ್ದವ್ರು. ವಾಷಿಂಗ್ ಮಾಡ್ತಿದಾರ ಅವರು. ವಾಷಿಂಗ್ ಅಂತಾರೇನೋ? ಬಟ್ಟೆಗೆಲ್ಲ ವಾಷಿಂಗ್ ಅನ್ನೋದು. ನಾನು ಸುಮ್ಮನೆ ಹೇಳ್ದೆ. ಹಿಂಗಿದೆ. ಏನ್ ಕಡಿಮೆ ಏನ್ ಜಾಸ್ತಿ? ಎಲ್ಲ ಸೂಪರ್. ನಿಮ್ಮ ಮಮ್ಮಿ ಮಾಡಿದ್ರೆ ಪರವಾಗಿಲ್ಲ, ಸತ್ಯ ಹೇಳು. ಗೊತ್ತಲ್ಲ ಅವಾಗ್ಲೇ ಹೆಂಗೆ. ಅವ್ನು ತಪ್ಪು ಹೇಳ್ರೆ ಸರಿ ಮಾಡ್ಕೊಂತಿ ಅಲ್ವಾ? ನೆಕ್ಸ್ಟ್ ಟೈಮ್ ಅಡುಗೆ ಮಾಡ್ಬೇಕಾದ್ರೆ ಓವರ್ ಕಾನ್ಫಿಡೆನ್ಸ್. ನಾನು ಕರೆಕ್ಟ್ ಹೇಳೋ, ಏನ್ ಕಮ್ಮಿ ಏನ್ ಜಾಸ್ತಿ? ಇವಾಗ ಯೂಟ್ಯೂಬ್ ನೋಡಿ 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 ಯಾವ ಚೆಫ್ಗೂ ಕಡಿಮೆ ಇಲ್ಲ ನಮ್ಮ ಮಾಮ ಗೊತ್ತಾ. ಯೂಟ್ಯೂಬ್ ನೋಡಿ ಯಾವ ಚೆಫ್ಗೂ ಕಮ್ಮಿ ಇಲ್ಲ. ಅವಾಗ ಒಂದ್ 5 ಸಾಂಬಾರ್ ಅಷ್ಟೇ, ತಿಂಗಳೆಲ್ಲ ಅದೇ 5 ಸಾಂಬಾರ್ ಹೊಡಿಯೋದು. 5 ಸಾಂಬಾರು ದಿನ ಬಿಟ್ಟು ದಿನ. ಇವಾಗ ಏನೇನೋ ಹೊಸದ್ ಮಾಡ್ಬಿಟ್ಟು. ಯಾವ್ದಮ್ಮ ಇದು? ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡ್ದೆ. ಆ ಕಡೆ ಏನ್ ತಿರ್ಕೊಂಡ್ ನಗ್ಬೇಡ, ಈ ಕಡೆ ತಿರ್ಕೊಂಡ್ ನಗು, ಪರವಾಗಿಲ್ಲ. ನಾಚ್ಕೊಂಬೇಡ. ನಾಚಿಕೊಂಡು ಯಾಕೆ ಹೋಗ್ಲಿ, ಅವ್ನು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪೊಂಗಲ್ ನಮ್ಮ ಮನೇಲಿ ಒಬ್ಬಟ್ಟು. ನಮ್ಮ ಮನೇಲಿ ಪೊಂಗಲ್ ಏನು ಪ್ರೈವೇಟ್ ಏನು ಅದಕ್ಕೆ ಪ್ರೈವೇಟ್ ಅಂತ ಫೇವ್ರೇಟ್. ಹೌದು, ನಮ್ಗೆ ನ್ಯಾಲ್ಗೆ ತಿರ್ಗಲ್ಲ. ನಿಮ್ಮ ಅಮ್ಮನ್ಗೆ ಯಾವಾಗ್ಲೂ ಒಬ್ಬಟ್ಟು ಅಂತಾನೆ ಇಷ್ಟ. ನಂಗೆ ಯಾವುದು ಇಷ್ಟ ಎಲ್ಲ ಏನ್ ಕೊಟ್ಟರು ತಿಂತೀನಿ. ನಾವು ಈ ಹಬ್ಬಕ್ಕೆಲ್ಲ ಒಬ್ಬಟ್ಟು ಮಾಡಲ್ಲ. ಮಾಡಿದ್ರೆ ಉಗಾದಿ, ಗೌರಿ, ವರಮಹಾಲಕ್ಷ್ಮಿ ಹಬ್ಬ ಮೇಲೆ. ನಮ್ಮ ಮನೇಲಿ ನನ್ನ ಹಬ್ಬ ಮಾಡಿ ಬರೋ ವರ್ಷಲೆಲ್ಲ ಪಂಗಿಸ್ಬಿಟ್ಟವ್ರೆ.
ಇದು ಶಾವಿಗೆ ಉಪ್ಪಿಟ್ಟು. ಆಮೇಲೆ ನಾನು ನೆಕ್ಲಿ ಅಂತ ಇಟ್ಬಿಟ್ಟವ್ರೆ ಅದರಲ್ಲಿ ಬಂದ್ರೆ ನಮ್ಮ ಮನೆ ಡಾಗ್ ಬರುತ್ತೆ ನೆಕ್ಕೊಳ್ಳಿ ಬೇಕಂದ್ರೆ ಅಂತ. ಅಷ್ಟೊಂದೆಲ್ಲ ಏನಿಲ್ಲ, ಪರವಾಗಿಲ್ಲ ಮನ್ಸಿಂದ ಬರ್ಲಿ. ಮನ್ಸಿಂದಾನೆ ಹೇಳ್ತಾರದು. ನೀನ್ ಬತ್ತೀಯ ಅಂದ್ರೆ ನಾನು ಏನಾದ್ರು ಒಂದೊಂದ್ಸರಿ ಇಕ್ಕೇ ಇರ್ತೀನಿ ಅದೇ ಅಂತ. ಲಾಸ್ಟ್ ಟೈಮ್ ಡಾಗ್ ಬರುತ್ತೆ ಒಂದು. ಒಂದೊಂದ್ಸಲ ಇನ್ನ ದೇವ್ರ ಹತ್ರ ಒಂದ್ ಬಟ್ಲಲ್ಲಿ ಇಟ್ಟಿದ್ದೀನಿ ಗೊತ್ತಾ, ಅದು ಸಾಯಂಕಾಲ ಆಗುತ್ತೆ. ಬೇಕಾದ್ರೆ ನೀನೇ ತಿನ್ಕೋ ಅದನ್ನು. ಬೇಡ ಇದೆ ಇಷ್ಟೊಂದು ಪ್ರೀತಿ ಬೇಡ ನನ್ ಕೇಳಿ. ಇದೇ ಮರಿ ನಾನು ಒಬ್ಬಟ್ಟು ಕೊಡ್ತೀನಿ ಬೇಡ ಮನೆಗೆ. ಏನು ಹಾಕಿದೆಯಾ ಪೊಂಗಲ್ ನಂಗೆ ಟೇಸ್ಟ್ ಮಾಡ್ತೀನಿ. ನಾನು ರಿವ್ಯೂ ಕೊಡ್ತೀನಿ. ಅವನು ನಾಚ್ಕೊಂಬಿಟ್ಟ. ಅವನು ಪಾಪ ನಿನ್ನ ಮಗ ಅಲ್ಲ ನೀನು ಬಿಟ್ಕೊಡ್ಬಾರ್ದು ಅಂತ. ನಾನು ಪ್ರಾಪರ್ ರಿವ್ಯೂ ಕೊಡ್ತೀನಿ. ಚೆನ್ನಾಗೈತೆ ತಿನ್ನು, ಚೆನ್ನಾಗಿರುತ್ತೆ ಗೊತ್ತು. ಅದು ಇನ್ನೇನು ಏನು ಎಕ್ಸ್ಟ್ರಾ ಕಡಿಮೆ ಆಗಿದೆ ಅನ್ನೋದು ಹೇಳ್ತೀನಿ. ಎಲ್ಲ ಜಾಸ್ತಿನೇ ಇದೆ. ಕರೆಕ್ಟ್. ಯೂಟ್ಯೂಬ್ ವಿಡಿಯೋ ವರ್ಕ್ ಆಗ್ತಿದೆ ನಮ್ಮ ಅತ್ತೆ ಮೇಲೆ. ಇಲ್ಲಾಂದ್ರೆ ಅಡುಗೆನೇ ಮಾಡ್ತಿರ್ಲಿಲ್ಲ ನಾವು. ಮಾಡ್ತಿದ್ದೆ ಇಷ್ಟಲ್ಲೇ. ಪೊಂಗಲ್ ಮಾಡಿದ್ 4 ಅವರ್ ಆಗಿರುತ್ತೆ. ಬೆಳಗ್ಗೆ ಮಾಡಿರೋದಾ ಆಗಿದೆಯಾ? ನೀನು ಯೂಟ್ಯೂಬ್ ಏನೋ ಎಕ್ಸ್ಟ್ರಾ ಟ್ರಿಕ್ ಏನೋ ಮಾಡಿದ್ಯಾ? ಎಕ್ಸ್ಟ್ರಾ ಟ್ರಿಕ್ ಅಂದ್ರೆ ಏನಿಲ್ಲ, ಲಾಸ್ಟ್ ಅಲ್ಲಿ ಹಾಲು ಬಿಡ್ಬೇಕು. ಫಸ್ಟ್ ನೀರ್ ತರ ಮಾಡಿದ್ರೆ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಹಾಲು ಬಿಟ್ರೆ ಅದು ಹಂಗೆ ಇರುತ್ತೆ, ಏನು ಅಷ್ಟೊಂದು ಗಟ್ಟಿ ಆಗಲ್ಲ. ಅಷ್ಟೇ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಪಳ್ಳಂತೀವಿ. ಪಳ್ಳ ಆದ್ರೂ ಪಳ್ಳಂತಿಲ್ಲ. ನೀನು ಯಾಕೆ? ನಂಗೆ ಇನ್ನೊಂದು ಲೈಟ್ ಆಗ್ತಿದೆ. ಈ ಡ್ರೆಸ್ ಹಂಗೈತೆ ಅಪ್ಪ ಡ್ರೆಸ್ ಮೇಲೆ. ಹೌದು, ಈ ಡ್ರೆಸ್ ಲೈಟ್ ಯಾಕೆ ಗೊತ್ತಾಯ್ತಿಲ್ಲ. ಈಗ ಪಳ್ಳಂತಿ ಯಾಕೋ ಆದ್ರೂ ಪಳ್ಳಂತಿಲ್ವಲ್ಲ ನೀನು? ಏನೋ ಒಂಥರ ಕಾಣ್ತಿದ್ಯಾ? ಮೇಕಪ್ ಇದೆ ಅದಕ್ಕೆ. ಅಲ್ಲ, ಒಂಥರ ನೆರಳು ತರ ಕಾಣ್ತಾ ಇದೆಯಾ? ನಾನು ಅದಕ್ಕೆ ಯಾವಾಗ ಇಲ್ಲಿ ಕೂರೋದು ಯಾಕೆಲ್ಲ ಡೋರ್ ಲೈಟ್ ಬರಲಿ ಅಂತ. ಹೆಂಗೆ ಏನು ಈಗ ಸಕ್ಕದ ಕಾಣ್ತೀಯಾ? ಅಲ್ಲಿ ನೆರಳು ತರ. ನೆರಳನ್ನ ಆದ್ರೂ ಬಂದ್ಬಿಡು. ನೋಡಿ ಗೈಸ್, ನಮ್ಮ ಮಹೇಶ ಕ್ಯಾರೆಟ್ನೇ ಹೆಂಗೆ ಕಟ್ ಮಾಡೋ ಚಿಕನ್ ಫಿಶ್ ಅನ್ಕೊಂಬಿಟ್ಟ. ಮಶ್ರೂಮ್ಗಿಂತ ಮೋಸ. ಎಷ್ಟೆಷ್ಟಪ್ಪ. ಯಾಕೋ ಇಷ್ಟ ಸಣ್ಣಗೆ ಹಚ್ಚು ಅಂತ ಹೇಳಿದ್ದೀನಿ. ಅವನು ಸಣ್ಣಗೆ ಅಮ್ಮ ಹಿಂಗ ಅನ್ಬಿಟ್ಟು ನಾನು ಹಿಂಗೆ ತಿರುಗಿ ನೋಡಿಸಲ್ಲ ಅಷ್ಟು ಇಷ್ಟಪಟ್ಟು. ಬೇಗ ಬಿಡ್ಬೇಕಲ್ಲ, ಕುಟ್ಕೊಂಡು ಇನ್ನೊಂದ್ಸರಿ ಕೇಳ್ಬಾರ್ದು ಏನು ಅಂತ. ಹಿಂಗೆ ಹೆಲ್ಪ್ ಮಾಡ್ದಂಗೆ ಇರ್ಬೇಕು. ನಿಂಗೆ ಅದು ಇಷ್ಟ ಆಗ್ಬಾರ್ದು, ಯಾಕಂದ್ರೆ ನೀನು ಇನ್ನೊಂದ್ಸರಿ ಕರಿಬಾರ್ದು. ಅದಕ್ಕೆ ಸರಿ ಇನ್ನೇನು ಬಿಡು ಹೋಯ್ತದೆ ಅಂದ್ಬಿಟ್ಟು ಹಾಕ್ತೆ. ಕ್ಯಾಪ್ಸಿಕಮ್ ಅವನೇನಾ? ಅದಕ್ಕೆ ಅಂದಿ ಥರ ಕುಯ್ದಂಗ್ಲಿ. ಕ್ಯಾಪ್ಸಿಕಮ್ಮು ಉದ್ದುದ ಕುಯ್ಬೇಕಾಯ್ತು. ಹೆಂಗಾತ ಎಲ್ಲ ಕ್ಯಾಪ್ಸಿಕಮ್ ಒಂಚೂರು ತಗೊಳ್ಬೋದು. ನನಗೆ ಈ ನೋಡಿ ಇಷ್ಟಪ್ಪ ಕ್ಯಾರೆಟ್. ಅವನ್ಗೆ ಇನ್ನು ಯಾವ್ದೇ ತರಕಾರಿ ಹೆಂಗೆ ಒಟ್ಟಿಗೆ ಕುಯ್ತಾನಷ್ಟೇ. ಹೆಂಗೆ ಕುಯ್ಬೇಕು ಅಷ್ಟೇ. ಚಾಕು ಇದೆ, ಚಾಕು ಕುಯ್ಯುತ್ತೆ, ನಾವು ಕುಯ್ಯೋಣ ಅಂತ ಕುಯ್ದು ಬಿಡ್ತಾನೆ. ಇದು ಐ ಹೇಟ್. ನಡೀತದೆ, ತಿನ್ನು ಪರವಾಗಿಲ್ಲ. ನಾನು ತಿನ್ನಲ್ಲ, ನೀನೇ ತಿನ್ನೋದು. ಹಾಯ್ಕೊಡ್ತೀನಿ ಸೈರಾಗಿ ಇಕ್ಕಿರ್ತೀನಿ. ನಂಗೆ ಬೇಡ, ಕೊಬ್ಬು ತಾನೇ ನಿನಗೆ. ನನಗೆ ಚಿಕನ್ಗೆ ಒಂದ್ಸರಿ ಯಾಕೆ ಅಸಹ್ಯ ಬರ್ಸ್ಬಿಟ್ಟಿದ್ದೀರ. ಅವಾಗಿಂದ ಸಾಂಬಾರು ತಿನ್ನಲ್ಲ ನಾನು, ಅದು ಕಾಳು ತಿನ್ನಲ್ಲ ನಾನು. ತಿಂತಿದ್ದೆ ನಾನು ಒಳ್ಳೆ ಹುಡುಗಿ ಥರ. ಚಿಕನ್ ಸಾಂಬಾರ್ಗೆ ಹಾಕ್ಬಿಟ್ಟಿದ್ರು ಅದನ್ನ ಒಂದ್ಸರಿ. ಅವತ್ತು ತಿಂದಾದ ಚಿಕನ್ಗೆ ಹಾಕ್ತಾರೆ, ಕೈಮಾಗ ಹಾಕ್ತಾರೆ, ಮಟನ್ಗೆ ಹಾಕ್ತಾರೆ. ಏನ್ ಹಾಕಲ್ಲ. ಒಳ್ಳೆ ಮಾತಾಡು. ಫಸ್ಟ್ ಎತ್ತಿದ್ದೆ ಯಾರು? ಫಸ್ಟ್ ಎತ್ತಿದ್ದೆ ಉದಾಹರಣೆ ಕೊಟ್ಟೆ. ಉದಾಹರಣೆ ಕೊಟ್ಟೆ. ಉದಾಹರಣೆನೂ ಅಲ್ಲ, ಅದು ವಿಚಾರ ಹೇಳಿದ್ ನಾನು. ನಾನು ವಿಚಾರನೇ ಹೇಳಿದ್ದು. ನಾನು ಮಾಡಿಕ್ಕಿದ್ ಉಂಟಾ ಇದೆಯಾ? ನಾನು ವಿಚಾರನೇ ಹೇಳಿದ್ದು. ನೀನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಕತೆ ಕೇಳ್ಕೊಂಡು ಎಲ್ಲದಕ್ಕೂ ಹಾಕ್ತಾರೆ ಅಂತ ಒಂದು ಮಾತು. ಎಲ್ಲದಕ್ಕೂ ಒಂದು ಯಾವ್ದಕ್ಕೆ ಹಾಕ್ತಾರೆ? ನೀನಿಗೆ ಏನೇನೋ ಒಂದ್ ಲಿಸ್ಟ್ ಕೊಟ್ಟಲ್ಲ. ಹೇಳ್ದು ಉಪ್ಪಿಟ್ಟಿಗೆ ಹಾಕ್ತಾರೆ, ಬಾತ್ಗೆ ಹಾಕ್ತಾರೆ. ಅದಲ್ಲ, ನಾನ್ ವೆಜ್ ಲಿಸ್ಟ್ ಕೊಟ್ಟಲ್ಲ. ಕೈಮಾಗ ಹಾಕ್ತಾರೆ, ಮಟನ್ ಅದೇ ಅದ್ರ ಬದಲು ಒಳ್ಳೆ ಮಾತಲ್ಲಿ ಚಿಲ್ಲಿ ಚಿಕನ್ಗೆ ಹಾಕ್ತಾರೆ. ಒಳ್ಳೆ ಮಾತಲ್ಲಿ ಎಲ್ಲ ನಾನ್ ವೆಜ್. ಇನ್ನೊಂದ್ ಸ್ವಲ್ಪ ದಿನ ಕೈಮಗು ಹಾಕಿ ಅಲ್ಲ ಇದು ಕಬಾಬ್ಗೂ ಹಾಕಿ ತೋರಿಸ್ತಾರೆ. ಸದಿಕ್ ತೋರಿಸಿ ಏನ್ ಹಾಕಲ್ಲ ಹೇಳಪ್ಪ. ಪಿಜ್ಜಾ ಬರ್ಗರ್ಗೊಂದು ಹೋಗಿಲ್ಲ ನೋಡಿ. ಹೋಗೈತೇನೋ, ನೀನು ನೋಡಿದ್ಯೇನೋ ಯಾರಿಗ್ ಗೊತ್ತು. ಅದನ್ನ ಅವರೆಕಾಯಿ ಮೇಳ ಮಾಡ್ತಾರಲ್ಲ, ಮಾಡ್ತಾರೆ. ಯಪ್ಪ ಅದು ಕಲರ್ ದೋಸೆ ಸ್ವೀಟ್. ಒಂದ್ಸರಿ ಸ್ವೀಟ್ ತಿಂದಿದ್ದೆ ನಾನು, ನಂಗೆ ಇಷ್ಟ ಆಗಿಲ್ಲ. ಇವಾಗ ನೋಡು ಅದಕ್ಕೆ ಮಾಡಕ್ಕೆ ಎಲ್ಲ ರೆಡಿ ಮಸಾಲೆ. ನಾನು ತೋರಿಸ್ತಾ ಇದ್ದೆ ರಾತ್ರಿಗೆ. ಬ್ಯಾಡ ಬಿಡು, ಈಗ ಉಣ್ತಿದ್ಯಲ್ಲ ಸಾಕ್ಬಿಡು. ನುಂಗ್ಬಿಟ್ಟು ಡಾಗ್ ಕಳ್ಸ್ಕ ಅಂತ. ಮತ್ತೆ ಅದೇ ಎಲ್ಲಿ ನೋಡಿದ್ರು ಅದೇ ಒಂದು ಇಲ್ಲ. ಎಲ್ಲ ಹಾಳು ಮಾಡ್ಬಿಡ್ತೀಯ ನೀನು. ತೆಗೆದೆಲ್ಲ ಒಂದೊಂದ್ಸತಿ ಹುಟ್ಟಿ ನೀನು ನೀಟಾಗಿ ಮಡ್ಗಲ್ವಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಎಲ್ಲ ನೀಟಾಗಿ ಎತ್ ಮಾಡಿಕೊಂಬಿಟ್ಟ. ಆಯ್ತು ನಡಿ, ನಾವು ವಿ ಆರ್ ಗೋಯಿಂಗ್ ಟು ದೇವಸ್ಥಾನ. ಲೈಟಪ್ ಮಾಡ್ಬಿಡ್ತು, ನಾನೇ ಮಾತಾಡ್ಬೇಕಾದ್ರೇ. ಆಯ್ತಾ? ಆಯ್ತು. ಏನಾಯ್ತು? ನಮ್ಮ ಮಹೇಶ ಫುಲ್ ಭಕ್ತಿಯಿಂದ ದೀಪ ಹಚ್ಚಿದ್ದಾನೆ.
ಈಗ ನಮಗೋಸ್ಕರ ವೆಯ್ಟ್ ಮಾಡ್ತಾವನ ಆಚೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. 5 ನಿಮಿಷಕ್ಕೆ ಹೋಗಿ ಇಸ್ಬಿಡ್ತಾನೆ ನಡಿ ಹೋಗೋಣ. ಹ್ಞೂ ಆಯಿತು. ಎಲ್ಲಿಗೆ? ಅಲ್ಲಿಗೆ ಆಂಜನೇಯ. ಹಾಂ, ರಶ್ ಇದ್ದಾರೆ. ಅಯ್ಯಪ್ಪ ಸ್ವಾಮಿಗೆ ಇದು ಮಾಡಿಬಿಟ್ಟಿದ್ದಾರೆ. ನಂಗಿಡು. ಸಾಕು. ನೀ ಎಲ್ಲಿ ಕಳ್ಳಿ ಮೇಲೈತಾ? ಇಲ್ಲ, ಇಲ್ಲಿ ಕೆಳಗಡೆ ಬಂತಾ? ಖಾಲಿ ಆಗೋದು. ಅದೇ ಯಾಕಿತ್ತು? ಅದೇ ಚೂರಿ ಮೂಗ್ ಮೇಲೆ ಹಾರ್ಸ್ಕೊ. ನಾ ಎಲ್ಲಿ ಬೀರ್ತೀನಿ. ನಾವು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಅದಕ್ಕೆ ದೇವಸ್ಥಾನದಿಂದ ಬಂದು ಇದಿಂದ ಹೂವು ಇಲ್ಲ. ತಲೆ ಬಿಚ್ಚಿದಾಗ ನೀನು ಬಾರತ್ತೆ ಕಂಪ್ನಿಗೆ ನನ್ನ ಜೊತೆ, ಇಬ್ರು ಶೇರ್ ಕೊಡೋಣ. ಹೋಗಿ ನೀನು ಒಬ್ಳೆ. ಒಬ್ಳೆ ಹೋಗಿ ಬರೋದು. ಇಲ್ಲ ಬಾ, ಅಲ್ಲಿ ಹೋದ್ರೆ ಕುಂತ್ಕೊಂಡ್ಬಿಡ್ತಾರೆ. ಅಡುಗೆ ಮಾಡ್ಬೇಕು ನಾನು. ಕುಂಚ್ಕೊಳ್ಳಲ್ಲ, ನಾನು ಹೇಳ್ತೀನಿ ಕುಂಚ್ಕೊಬೇಡಿ ಓಡಿಸಿ ಅಂತ. ಬಾ, ಅದೆಲ್ಲ ಹೂವು ಇಕ್ಕಿದ್ದೆ. ಹೂವು ಕೊಡೋಣ ಒಂದು ತಟ್ಟೆಗೆ ಅಂತ. ಮಣ್ಣ ಫುಲ್ ಮಾಡಿ ಅವ್ರ ಮಗ ಸಣ್ಣ ಪ್ರೋಟೀನ್ಗೋಸ್ಕರ ಮೊಟ್ಟೆ ಇಷ್ಟಕ್ಕೆ ಇಕ್ಕೊಂಡು. ಫ್ರಿಜ್ಜೆಲ್ಲ ತೋರಿಸ್ಬಿಡು ಹೋಗಿ. ಎಲ್ಲ ಕವರ್ ಇಟ್ಕೊಂಡಿದ್ದೀನಿ. ರಿಚ್ ಪೀಪಲ್ ಕಾಸ್ಟ್ಲಿ ಐಟಮ್ ಇಟ್ಟಿರ್ತಾರೆ ಬೇಡ ಅಂತ. ಲೋ ಬಜೆಟ್. ಬಾ ಅದಕ್ಕೆ ತಡಿ ಹೇಳ್ಕ. ಏಯ್ ಪೂರ್ತಿ ಹೇಳೋ. ಐ ಲವ್ ಯು. 2 ಪೂರ್ತಿ ಹೇಳ್ಬೇಕು. 3 ಗಾಂಚಲಿ ಬೇಡ. 4 5 ಗಾಂಚಲಿ ಬಿಡಿ, ಕರೆಕ್ಟಾಗಿ ಮಾತಾಡಿ. ಇಬ್ರು ಹೋಗಿ ಸೇರಿಕೊಂಡು ಆ ತಲೆ ನೀನಂತ ಕ್ಲಿಪ್ ಸಿಗಿಸ್ಕಳೆ ಇರು. ಇಕ್ಕೋ ಹೋಗೋಣ. ನೀನು ಇಟ್ಕೋದಾಗ ನಾನು ಇಟ್ಕೊಂಡು ಹೋಗೋದೇನು? ಆಂಟಿಗೆ ಬ್ಲಾಕ್ ಮಾಡ್ತಾರೆ. ನಾನು ಇದನ್ನ ಕೊಡ್ತೀನಿ, ಹೇಳ್ಬಿರ್ತೀನಿ ಹೆಂಗೆ ಇಟ್ಕೋಬೇಕಂತೆ. ಹಿಂಗ ಮುಸ್ತಫಾ ನೀನೀಗ ಬಾ. ದೇವಸ್ಥಾನದಲ್ಲಿ ಬಲೇ ರಚಿದ್ರಪ್ಪ. ಅಯ್ಯಪ್ಪ ಸ್ವಾಮಿ ಚೆನ್ನಾಗಿ ಮಾಡಿದ್ದು. ಬಾ, ಆಪ್ ಮಾಡ್ಲಾ? ಇಟ್ಕೊಂಡೇ ಬರ್ಬೇಕಾ? ಇಟ್ಕೊಂಡ ಬಾ, ನೀನು ತಾನೇ ಡಿಸೈಡ್ ಮಾಡಿದ್ದು. ಬಾ, ಹಂಗೇನು ಹೇಳ್ತೀಯ? ಈಗ ನಮ್ಮ ರಂಗೋಲಿ ಆಂಟಿ ಮನೆಗೆ ಅಲ್ಲಿ ಸಖತ್ತಾಗಿ ಬೆಳಗ್ಗೆ ರೆಕಾರ್ಡ್ ಮಾಡಿದರೆ ಇನ್ನೂ ಕ್ಲಿಯರಾಗಿ ಕಾಣಿಸಿರೋದು. ನಮಗೋಸ್ಕರನೂ ಒಂದ್ಸರಿ ಒಂದು ರಂಗೋಲಿ ಹಾಕ್ಕೊಟ್ಟಿದ್ರು. ಈಗ ರಂಗೋಲಿ ಆಂಟಿ ಮನೆಗೆ ಎಲ್ಬಿರಕ್ಕೆ ಇದು ಇದಾ? ಬಾ. ನಿಧಾನಕ್ಕೆ ನೋಡಿ. ಸಾರಿ, ಮೈ ಬ್ಯಾಡ್. ಅದಕ್ಕೆ ಅದ ನೀನು ನನ್ನ ಕರಿಯೋದಂಗಂತ. ಮುಸ್ತಫಾ ಬರ್ತಾರೆ, ಜಾಗ ಬಿಡಿ. ಮೊನ್ನೆಂಟಿ ಕುತ್ಕೊಳ್ಳಿ. ಸುಮಾರು ವರ್ಷದ ನಂತರ ನಿಮ್ಮನ್ನು ತೆಗಿಯಲ್ಲ ಬನ್ನಿ. ಸುಮಾರು ವರ್ಷದ ನಂತರ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು. ತುಂಬಾ ಚಿಕ್ಕವಳಿದಾಗ ಹೇಳ್ಬಿರಿದ್ ನಾನು. ಕುತ್ಕೊಳ್ಳಿ. ಚಕ್ಕ ಮುಚ್ಚೇ ಬಿಟ್ಟೆ ನಾನು ನಿಮ್ಮನ್ನ.
ಮತ್ತೆ ಇವಾಗ ಸಾಂಬಾರು ಮಾಡ್ತವ್ರೆ. ಮತ್ತೆಗ ಒಂದು ಚಾಲೆಂಜ್ ಹೇಳ್ದೆ, ಕಪ್ತಿನ ನೀನು ಫಸ್ಟ್ ಖಾಲಿ ಮಾಡ್ತೀನಿ, ನಾನು ಫಸ್ಟ್ ಖಾಲಿ ಮಾಡೋಣ ಅಂತ. ಬಟ್ ಅವ್ರಿಗೆ ಆಗಲ್ವಂತೆ. ಆಗಲ್ಲಮ್ಮ. ಅದು ನಾವು ಹೆಂಗಂದ್ರಂಕಲ್ ನಾವು ಮುಂಚೆ ಹಂಗೆ ತಿಂತಿದ್ವಿ ಬಿಡಿಸ್ಕೊಂಡು. ಇವಾಗೆಲ್ಲ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳ್ತೀಯಾ? ಅಲ್ಲಿ ಇವಾಗೆಲ್ಲ ಅಷ್ಟು ಸ್ಟ್ರಾಂಗ್ ಇರಲ್ಲ ಹಲ್ಲುಗಳು. ಆಮೇಲೆ ನಾನು ಸುಮ್ಮನೆ ಇದು ಮಾಡಕ್ ಹೋಗಿ ಇರೋನು ಕಳ್ಕೊಂಡು ಹೋಗ್ಬಿಟ್ಟು ರೀಲ್ ಮಾಡಕ್ಕಾಗ್ತದೆ. ಅಲ್ಲ ಕಟ್ಟಿಸ್ಕೋಬೋದು, ಇರ್ಲಿ ಅದ್ರ ಬೇರೆ. ಆದ್ರೂ ಬೇಡ, ನನ್ನಲ್ಲಿ ನನ್ನ ವರ್ಜಿನಲ್ಲೇ ಒಗ್ಗರಣೆ ಇತ್ತು. ನಮ್ಗೆ ಈ ಥರ ತಿನ್ನೋದು ಕೊಟ್ಟಿದ್ದು ನಮ್ಮಪ್ಪ. ನಾವು ಪೀಸ್ ಮಾಡ್ಕೊಂಡು ಚಿಕ್ಕ ಮಕ್ಳು ಥರ. ನೀವು ಇವಾಗಲೂ ಹಂಗೆ ತಿನ್ನೋದು? ಏನಿಲ್ಲ, ನಾವು ಹಂಗೆ ತಿಂತಿದ್ವಿ. ಇವಾಗ ಪೀಸ್ ಮಾಡಿ ನಮ್ಮ ಮಹೇಶ ಹಂಗೆ ತಿನ್ನಲ್ಲ. ಪೀಸ್ ಮಾಡ್ಕೊಡ್ತೀನಿ ಅವನಿಗೆ. ಅದೆಲ್ಲ ನಾಳೆ, ಇವತ್ತೆಲ್ಲ ಆಗಲ್ಲ. ಅದು ಈಗ ಇಷ್ಟೊತ್ತಲ್ಲಿ ತಿಂದರೆ ಊಟ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಶತ್ರು ಬೆಳಿಗ್ಗೆ ತಿನ್ನೋದು. ಇದು ಮಸಾಲೆ ರೆಡಿ ಮಾಡಿದ್ದೀನಿ, ರುಬ್ಕೊಂತೀನಿ ಒಗ್ಗರಣೆ ಹಾಕ್ಬಿಟ್ಟು. ನನ್ನನ್ನು ಆಡ್ಕೊಳಕ್ ಹೋಗಿ ಕೊಬ್ಬಿನಕ್ಕೆ ಹೋಗಿ ಬುಲ್ಡೆ ಹೊಡ್ಕೊಂಬಿಟ್ಟು ಕೋಮ ಟಣ್ಣ ಅಂದ್ಬಿಡ್ತಲ್ಲ ಹಂಗೆ. ನನಗೂ ಅಭ್ಯಾಸ ಹೋಗ್ಬಿಟ್ಟೈತತೆ. ತುಂಬ ಚಿಕ್ಕ ಬಲ್ವಾಗಿ ತಿನ್ನಕ್ ಹೋದ್ರೆ ನೋಡು ತಿರ್ಗಿ ಕೊಡ್ತು ಕ್ಯಾನ್ಸಲೇ ಮಾಡ್ತೀಯ ಅಂತ. ಯಾರ ಕಥೆಯ ಇರೋ ನಿನಗೆ ಮಾಡ್ತೀನಿ ಅಂತ. ನಮ್ಮ ಈ ಸಂಕ್ರಾಂತಿ ಹಬ್ಬ ಮುಗೀತು. ಇವನು ಇನ್ನೂ ಕೆಲಸ ಮಾಡ್ತಾನೆ ಇರ್ತಾನೆ, ನಮ್ಮ ಅತ್ತೆ ಅಡುಗೆ ಮಾಡ್ತಾನೆ ಇರ್ತಾರೆ. ಅವ್ರು 7 ಗಂಟೆಗೆ ಅವ್ರು ಡಿನ್ನರ್ ಆಗ್ತಾನೆ ಇರುತ್ತೆ. ಸೊ ನಿಮ್ಮೆಲ್ರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅತ್ತೆ ಕಡೆಯಿಂದನೂ ನನ್ನ ಕಡೆಯಿಂದನೂ. ನಿಮ್ಗೆ ಈ ಮಧ್ಯೆ ಒಗ್ಗರಣೆ ಸ್ವಲ್ಪ ಕೇಳಿಸ್ತಾ ಇರುತ್ತೆ. ಅತ್ತೆ ಓಯ್ ನೀನೇ ವಿಶ್ ಮಾಡ್ಬಾ. ಏನ ಹ್ಯಾಪಿ ಸಂಕ್ರಾಂತಿ. ಮೈಕ್ ಹಾಕೊಂಡು ಬಿಶನ್ನು ಎಲ್ಲೋ ಹ್ಯಾಪಿ ಸಂಕ್ರಾಂತಿ. ಶಾ ಅಲ್ಲ ಸಾ. ಹ್ಯಾಪಿ ಸಂಕ್ರಾಂತಿ. ಇದೇನು ಬೆಳ್ ಬೇಕಾಗಿಲ್ಲ. ಮತ್ತೆ ಹಂಗೆ ಹೇಳು, ಹ್ಯಾಪಿ ಸಂಕ್ರಾಂತಿ. ಹಂಗೆ 100 ಸಲ ಹೇಳ್ಸಿ ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂತ ಹೇಳ್ಸಿ ಎಷ್ಟು ಇರಿಟೇಟ್ ಮಾಡೋಕ್ಕಾಗುತ್ತೋ ಮತ್ತೆ ಮಾಡಿ ಇಲ್ಲಿಗೆ ಸಂಕ್ರಾಂತಿನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೂ ಸಹ ಹ್ಯಾಪಿ ಸಂಕ್ರಾಂತಿ ಅಂತ ತಿಳಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ನೀವು ಕಬ್ಬು ಹುಷಾರಾಗ್ತೀನಿ, ನಂತರ ತಲೆಗೆಲ್ಲ ಹೊಡ್ಕೊಬೇಡಿ.